ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಫೆಬ್ರವರಿ 18ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಆದುದರಿಂದ ನೀವು ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ದೇವರನ್ನು ಅನುಸರಿಸುವವರಾಗಿರಿ. ಎಫೆಸದವರಿಗೆ 5ನೇ ಅಧ್ಯಾಯ 1ನೇ ವಚನ. ನಾವು ದೇವರನ್ನು ಮತ್ತು ಲೋಕವನ್ನು, ಲೋಕದ ವಸ್ತುವನ್ನು ಒಟ್ಟಿಗೆ ಸೇವಿಸಲು ಸಾಧ್ಯವಿಲ್ಲ ಎಂದು ಕಲಿತುಕೊಳ್ಳುವ ತಕ್ಕ ಸಮಯದಲ್ಲಿದ್ದೇವೆ ಮತ್ತು ಈಗ ಇವೆರಡರಲ್ಲಿ ಒಂದನ್ನು ಮಾತ್ರ ಆರಿಸಿಕೊಳ್ಳಬೇಕಾಗಿದೆ. ಒಂದು ವೇಳೆ ಕರ್ತನು ಮತ್ತು ಆತನ ಸೇವೆಯನ್ನು ಆರಿಸಿಕೊಳ್ಳದಿದ್ದರೆ ಮತ್ತು ನಮ್ಮ ಹೃದಯದ ವಾತ್ಸಲ್ಯದಲ್ಲಿ ಕರ್ತನಿಗೆ ಮೊದಲ ಸ್ಥಾನ ಕೊಡದಿದ್ದರೆ ಬೇರೆ ಲೌಕಿಕ ವಿಷಯಗಳಿಗೆ ಮೊದಲ ಸ್ಥಾನ ಕೊಡುತ್ತಿದ್ದೇವೆ ಎಂದಾಗುತ್ತದೆ. ಇದು ಸ್ವಾಭಾವಿಕ ಮನುಷ್ಯನ ಆಸಕ್ತಿಗಳಾಗಿದೆ ಮತ್ತು ಇದಕ್ಕೆ ಅನುಗುಣವಾಗಿ ಕರ್ತನು ನಮ್ಮನ್ನು ಮೆಚ್ಚುತ್ತಾನೆ ಹಾಗೂ ನಮಗೆ ತಕ್ಕ ಬಹುಮಾನವನ್ನು ಕೊಡುತ್ತಾನೆ. ಆತನು ನಿಶ್ಚಯವಾಗಿಯೂ ಭೂಮಿಯಲ್ಲಿರುವ ಎಲ್ಲ ಸಂತತಿಯವರಿಗೆ ಆಶೀರ್ವಾದವನ್ನು ನೀಡುತ್ತಾನೆ. ಆದರೆ ಯಾರೆಲ್ಲ ಆತನನ್ನು ಅತ್ಯುನ್ನತವಾಗಿ ಪ್ರೀತಿಸುತ್ತಾರೋ, ಅಂದರೆ ಯಾರೆಲ್ಲ ಮನೆಗಳು, ಭೂಮಿಗಳು, ವ್ಯಾಪಾರ ಅಥವಾ ಐಶ್ವರ್ಯ, ಕುಟುಂಬ ಅಥವಾ ಸಂಬಂಧಿಕರು ಅಥವಾ ತನ್ನನ್ನೇ ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಕರ್ತನನ್ನು ಪ್ರೀತಿಸುತ್ತಾರೋ ಅವರಿಗೆ ಅತ್ಯಂತ ಮಹತ್ವವುಳ್ಳ ಅಮೂಲ್ಯವಾದ ವಾಗ್ದಾನಗಳಾದ ಮಹಿಮೆ, ಘನ ಮತ್ತು ನಿರ್ಲಯತ್ವ, ಅಮರತ್ವಗಳೆಂಬ ವಿಶೇಷವಾದ ಆಶೀರ್ವಾದಗಳನ್ನು ಕೊಡುತ್ತಾನೆ. ಕರ್ತನನ್ನು ಹಿಂಬಾಲಿಸುವುದಕ್ಕಾಗಿ ಎಲ್ಲವನ್ನು ತೊರೆದು ಬಿಟ್ಟವರಾಗಿ ನಮ್ಮ ಬುದ್ಧಿವಾದ ಏನೆಂದರೆ ನಾವು ಮತ್ತೆ ಹಿಂದಕ್ಕೆ ತಿರುಗಿ ನೋಡುವಂತಿಲ್ಲ. ನಾವು ಊಹಿಸಬಹುದಾದ ಅತ್ಯಂತ ದೊಡ್ಡ ಕರಾರನ್ನು, ಒಡಂಬಡಿಕೆಯನ್ನು ಮಾಡಿದ್ದೇವೆ ಎಂದು ನಾವು ಅಂದಾಜು ಮಾಡುತ್ತೇವೆ. ಅಂದರೆ ಕರ್ತನೊಂದಿಗೆ ಆತನ ಅದ್ಭುತವಾದ ಕೆಲಸಗಳಲ್ಲಿ ಮತ್ತು ದೈವಿಕ ಅನುಮತಿಯೊಂದಿಗೆ ನಾವು ಊಹಿಸಬಹುದಾದ ಶ್ರೇಷ್ಠ ಬಹುಮಾನವನ್ನು ಪಡೆಯುವ ಹಾದಿಯಲ್ಲಿದ್ದೇವೆ ಎಂಬುದೇ. ಆಮೆನ್.